ಸೊ ಬಂಧುಗಳೇ ನಮಸ್ಕಾರ. ನಾನು ಕೆ ಕೃಷ್ಣ ಅಂತೇಳಿ ಕರ್ನಾಟಕ ರಾಷ್ಟ್ರ ಪಕ್ಷದ ಹೊಸಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ. ಇವತ್ತು ಬಳ್ಳಾರಿ ಅಂದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿ ಅಂದರೆ ಉಪವಿಭಾಗ ಬಳ್ಳಾರಿಯಲ್ಲಿರ್ತಕ್ಕಂಥದ್ದು ಸ್ಲಂ ಬೋರ್ಡು. ಈ ಕಚೇರಿಗೆ ಇವತ್ತು ಭೇಟಿ ಕೊಟ್ಟಿರುವಂಥ ವಿಚಾರ ಏನಂತಂದರೆ, ನಮ್ಮ ಹೊಸಪೇಟೆ 31ನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಫಲಾನುಭವಿಗಳು ಏನು ಸುಮಾರು ಅಂದರೆ ಒಂದು 73 ಕುಟುಂಬದ ಫಲಾನುಭವಿಗಳು ಹಿಂದೆ 3 ವರ್ಷದ ಹಿಂದೆಯೇ ಅವರು ಹಕ್ಕುಪತ್ರಗಳು ಅವರಿಗೆ ಫಲಾನುಭವಿಗಳಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಸರ್ಕಾರದಿಂದ ಅವರಿಗೆ ಮಂಜೂರಾಗಿತ್ತು. 3 ವರ್ಷ ಆಯಿತು ಅವರಿಗೆ ಹಕ್ಕುಪತ್ರಗಳು ಮಂಜೂರಾಗಿದ್ದೆ ಹೊರತುಪಡಿಸಿ ಅವ್ರಿಗೆ ಬೇರೆ ಯಾವುದು ರಿಜಿಸ್ಟ್ರೇಷನ್ ಆಗಲಿ, ಫಾರಂ 3 ಆಗಲಿ, ಸರ್ವೆ ಆಗಲಿ ಯಾವುದು ಕೂಡ ಆಗಿದ್ದಿಲ್ಲ. ಹಾಗಾಗಿ ನಮಗೆ 2 ತಿಂಗಳಿಂದನೇ ಅಲ್ಲಿನ ಫಲಾನುಭವಿಗಳು, ಅಲ್ಲಿನ ನಿವಾಸಿಗಳು ನಮಗೆ ಒಂದು KRS ಪಕ್ಷಕ್ಕೆ ಒಂದು ದೂರನ್ನು ಕೊಡ್ತಾರೆ. ನಮಗೆ ಈ ರೀತಿ 3 ವರ್ಷದಿಂದ ನಮಗೆ ಹಕ್ಕುಪತ್ರಗಳು ಸರ್ಕಾರ ಮಂಜೂರು ಮಾಡಿದೆ, ಅದು ಬಿಟ್ಟರೆ ನಮಗೆ ಫಾರಂ 3 ಆಗಲಿ, ರಿಜಿಸ್ಟ್ರೇಷನ್ ಆಗಲಿ ಆಗ್ತಾ ಇಲ್ಲ. ಆದ ಕಾರಣ ನಮಗೆ ಯಾವುದೇ ಆಗಲಿ ಸರ್ಕಾರದಿಂದ ಕಾನೂನುಬದ್ಧ ಅವರಿಗೆ ಹಕ್ಕುಗಳು ಸಿಗ್ತಾ ಇಲ್ಲ. ಅಂದರೆ ಜನತಾ ಮನೆಗಳಾಗಿರ್ಬೋದು, ಮತ್ತು ರಾಜೀವ್ ಗಾಂಧಿ ವಸತಿ ಏನು ಯೋಜನೆಗಳು ಇದಾವಲ್ಲ, ಆ ರೀತಿ ಅವರಿಗೆ ಒಂದು ಫಾರಂ 3 ಆಗಲಿ, ರಿಜಿಸ್ಟ್ರೇಷನ್ ಆಗಲಿ ಅವ್ರಿಗೆ ಆಗಿದ್ರೆ ಅವರಿಗೆ ಒಂದಿಷ್ಟು ಸರ್ಕಾರದಿಂದ ಒಂದು ಹಕ್ಕುಗಳು ಸಿಗ್ತವೆ. ಅವರು ಆ ರೀತಿ ನಮಗೊಂದು ದೂರನ್ನು ಕೊಟ್ಟಿದ್ದರು. ನಾವು ಆ ದೂರನ್ನು ತೆಗೆದುಕೊಂಡು ಸಂಬಂಧಪಟ್ಟ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸ್ಲಂ ಬೋರ್ಡ್ಗೆ ನಾವು ಹೊಸಪೇಟೆಗೆ AAA ಅವ್ರನ್ನ ಕರೆಸಿ ಈ ರೀತಿ ಸುಮಾರು 3 ವರ್ಷ ಆಯಿತು ಇಲ್ಲಿ ಫಲಾನುಭವಿಗಳಿಗೆ ಇಷ್ಟು ಒಂದು 70 ರಿಂದ 80 ಹಕ್ಕುಪತ್ರಗಳು ಮಂಜೂರಾಗಿದೆ. ಅವರಿಗೆ ನೀವು ಸರ್ವೆ ಮಾಡಿಸಿ, ಅವರಿಗೆ ಹಕ್ಕುಪತ್ರ ಸರ್ವೆ ಮಾಡಿಸಿ, ರಿಜಿಸ್ಟ್ರೇಷನ್ ಮಾಡಿಸಿ, ಅವರಿಗೆ ನೋಂದಣಿ ಕೂಡ ಫಾರಂ 3 ಕೂಡ ಮಾಡಿಕೊಡ್ಬೇಕಾಗಿ ಅಂತೇಳಿ ನಾವು ಅವರಿಗೆ ಅಲ್ಲಿನ ಅವ್ರಿಗೊಂದು ದೂರನ್ನು ಸಲ್ಲಿಸಿ ಅವ್ರಿಗೊಂದು ಮನವಿ ಪತ್ರ ಕೂಡ ಅಲ್ಲೂ ಕೂಡ ಕೊಟ್ಟಿದ್ವಿ. ಆ ವಿಚಾರವಾಗಿ 2 ತಿಂಗಳಾಗಿದೆ ಅಲ್ಲಿ ಸರ್ವೆ ಆಗಿ. ಅದು ಬಿಟ್ಟರೆ ಮುಂದಿಂದು ಏನೆಲ್ಲ ಪ್ರೊಸೆಸ್ ಆಗಬೇಕಲ್ಲ ಆ ರೀತಿ ಯಾವುದು ಕೂಡ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಲ್ಲಿ ಒಂದು ನಗರಸಭೆಯಲ್ಲಿ ಒಂದು ಸ್ಲಂ ಬೋರ್ಡ್ ವಿಚಾರಿಗೆ ಒಬ್ಬ ಸಿಬ್ಬಂದಿನ ನೇಮಿಸಿದ್ದಾರೆ, AA ಅಂತೇಳಿ ಅವರು ಇನ್ಚಾರ್ಜು. ಅವರು ನಮಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ನಾವು ಫೋನ್ ಪಿಕ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದೆ ಅಂತೇಳಿ ಬೇರೆ ನೆಪ ಹೇಳೋದು. ಹಾಗಾಗಿ ನಮಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ಅಂತೇಳಿ ನಾವು ಇವತ್ತು ಒಂದು KRS ಪಕ್ಷದ ವತಿಯಿಂದ ತಾಲೂಕು ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದಿಂದ ಒಂದು ದೂರನ್ನು ಕೊಟ್ಟು ಅಲ್ಲಿನ ನಿವಾಸಿಗಳಿಗೆ, ಫಲಾನುಭವಿಗಳಿಗೆ ನೀವು ತಕ್ಷಣವೇ ಕೂಡಲೇ ನೀವು ಎಚ್ಚೆತ್ತುಕೊಂಡು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕು, ಫಾರಂ 3 ಮಾಡಿಸ್ಕೊಡ್ಬೇಕಂತೇಳಿ ಇವತ್ತು ನಾವು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇಲಾಖೆ ಉಪವಿಭಾಗಕ್ಕೆ ಭೇಟಿ ಕೊಟ್ಟಿದ್ವಿ. ಅವರಿಗೆ AAA ಆದಂಥ ತಿಮ್ಮಣ್ಣವರು ಕೂಡ ನಾವು ದೂರನ್ನು ಸಲ್ಲಿಸಿ ನೀವು ಕೂಡಲೇ ತಕ್ಷಣದಿಂದ ನೀವು ಅಲ್ಲಿ ಫಾರಂ 3 ಮಾಡಿಕೊಡುವಂಥ ಕೆಲಸ ಮಾಡಬೇಕಂತೇಳಿ ನಾವು ಅವ್ರಿಗೆ ಆಗ್ರಹಪಡಿಸಿದ್ವಿ, ಪ್ರಶ್ನೆ ಕೂಡ ಮಾಡಿದ್ವಿ. ಅವರು ಕೂಡ ದಯವಿಟ್ಟು ನಾವು ಇನ್ಮೇಲೆ ಅಂದರೆ ಒಂದೇ ಸಲ ಅಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದು 10-15 ಆ ರೀತಿ ನಾವು ಫಾರಂ 3 ಜನರೇಟ್ ಮಾಡಿ ಅಲ್ಲಿ ಫಲಾನುಭವಿಗಳಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟು ನಮಗೊಂದಿಷ್ಟು ಭರವಸೆ ಕೊಟ್ಟಿದ್ದಾರೆ. ನಾವು ಕೂಡ ನೋಡ್ತೀವಿ. ಅವರು ಕೂಡ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ನಾವು ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನಾವು ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಅವರು ಕೂಡ ಆಗ್ರಹಪಡಿಸಿದ್ವಿ. ಅವರು ಕೂಡ ನಾವು ಈ ಸಂಡೆಯಿಂದ ಮಂಗಳವಾರ ಆಗಲಿ ಸೋಮವಾರ ಆಗಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಕೂಡ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ನೋಡೋಣ, ಅವರು ಕೂಡ ಧನ್ಯವಾದಗಳು ತಿಳಿಸ್ತೇವೆ. ಇದು ಜನರ ಪರವಾಗಿ, ಜನಗಳ ಪರವಾಗಿ, ಜನಪರವಾಗಿ ಯಾವುದಾದ್ರೂ ಒಂದು ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇದೆ ಅಂದರೆ ಜನರ ಪರವಾಗಿ ಅದು KRS ಪಕ್ಷ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪಕ್ಷಗಳು ಅವು ಜನರ ಸಮಸ್ಯೆ ಆಗಲಿ, ಸಾರ್ವಜನಿಕ ಸಮಸ್ಯೆಗಳಾಗಲಿ ಅವು ಪಕ್ಷಗಳಿಗೆ ಕಾಣೋದಿಲ್ಲ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಜನಪರವಾಗಿ ಜನರ ಸಮಸ್ಯೆಗಳ ಕುರಿತಾಗಿ ಎಲ್ಲ ರೀತಿಯಲ್ಲಿ ಒಂದು ಹೋರಾಟಗಳು ಮಾಡ್ತಾ ಜನರಿಗೆ ಏನೆಲ್ಲ ಸಿಗಬೇಕು ಆ ಹಕ್ಕುಗಳು ಸಿಗೋ ರೀತಿಯಲ್ಲಿ KRS ಪಕ್ಷ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದೆ. ಇದು ಕೂಡ ಸಾರ್ವಜನಿಕರದ್ದು, ಇದು ನಮ್ಮ ವೈಯಕ್ತಿಕವಾದಂತೂ ಅಲ್ಲ. ಹಾಗಾಗಿ ಅವ್ರಿಗೆ ಕೂಡ ಸಾರ್ವಜನಿಕರದ್ದು ಅವರಿಗೆ ಏನೆಲ್ಲ ಸರ್ಕಾರದಿಂದ ಹಕ್ಕುಗಳು ಸಿಗಬೇಕಂತೇಳಿ ನಾವು ಕೂಡ KRS ಪಕ್ಷ ಹೋರಾಟ ಮಾಡ್ತಾ ಇದೆ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ KRS.